ಸೊ ನೆನ್ನೆ ವರ್ಕ್ ಇದೆ ಅಂತ ವ್ಲಾಗನ್ನು ಎಂಡ್ ಮಾಡಿದ್ನಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಬಂದು 8:30 ಆಗಿದೆ ಮಾರ್ನಿಂಗು. ಸೊ ಮಾರ್ನಿಂಗ್ ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಬಂದು ಕೂತ್ಕೊಂಡಿದ್ದೀನಿ ಟೇಬಲ್ ಹತ್ರ. ಸೊ ನೆನ್ನೆ ವರ್ಕ್ ಇದೆ ಅಂತ ವ್ಲಾಗನ್ನು ಎಂಡ್ ಮಾಡಿದ್ನಲ್ಲ. ಆಲ್ಮೋಸ್ಟ್ ಒಂದು 75% ವರ್ಕ್ ಕಂಪ್ಲೀಟ್ ಆಯಿತು. ಮತ್ತು ರಿಮೈನಿಂಗ್ 25% ವರ್ಕನ್ನು ಈಗ ಮಾರ್ನಿಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಸೊ ಈಗ ವರ್ಕನ್ನು ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಇವತ್ತು ಸೆಲೂನ್ಗೆ ಹೋಗಿ ಹೇರ್ ಕಟ್ಟಿಂಗ್ ದೆನ್ ಬಿಯರ್ಡ್ಸ್ ಎಲ್ಲ ಸೆಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಯಾವ ಸ್ಟೈಲ್ ಮಾಡೋದು, ಹೇರ್ ಕಟ್ಟಿಂಗ್, ಹೇರ್ ಸ್ಟೈಲು ಅಂತ. ಬಿಯರ್ಡ್ಸ್ ಏನು ಎಷ್ಟೊಂದು ಬಂದಿಲ್ಲ, ಬಟ್ ವಿಲ್ ಸಿ ಏನು ಮಾಡೋದು ಅಂತ. ನೋಡಿದ್ರೆ ಸೆಟ್ ಮಾಡಿಸ್ತೇನೆ, ನೋಡೋಣ. ಈಗ ಚಾರ್ಜ್ ಬೇರೆ ಮೊಬೈಲಿಗೆ 16% ಇದೆ. ಮೊಬೈಲ್ ಈ ಕಡೆ ಚಾರ್ಜಿಗೆ ಹಾಕಿ ಈ ಕಡೆ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಸಿಗೋಣ ಆಮೇಲೆ. ಸೊ ಗೈಸ್, ಫೈನಲಿ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಮಿಡ್ಲಲ್ಲಿ ಸ್ವಲ್ಪ ಪವರ್ ನ್ಯಾಪ್ ತೊಗೊಂಡೆ. ಈಗ ಒಂದು ಹಲ್ಸ್ನಾನ ಬ್ರೇಕ್ ತೊಗೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸಲೂನ್ಗೆ ಹೋಗಿಲ್ಲ, ಇವತ್ತು ಮಾಡ್ತೀನೋ ಇಲ್ಲವೋ ಅದು ಗೊತ್ತಿಲ್ಲ. ಸೊ ವಿಲ್ ಸಿ, ನೋಡೋಣ. ಟೈಮ್ ಆಯಿತು, 1 ಆಗ್ತಾ ಬಂತು, ನೋಡೋಣ ಗೈಸ್. ಸೊ ಗೈಸ್, ಈಗ ಡ್ರೆಸ್ ಎಲ್ಲ ಹಾಕೊಂಡು ಔಟ್ಸೈಡ್ ಬಂದಿದ್ದೀನಿ ಹೇರ್ ಸಲೂನ್ ಮತ್ತು ಬಿಯರ್ಡ್ಸನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ. ಸೊ ಲಂಚ್ ಎಲ್ಲ ಆಯಿತು. ಸೊ ಆಫ್ಟರ್ನೂನ್ ಆಗಿದೆ ಈಗ, ಬನ್ನಿ ಹೋಗ್ಬರೋಣ. ಸೊ ಗೈಸ್, ಫೈನಲಿ ಹೇರ್ ಕಟ್ಟಿಂಗ್ ಬಿಯರ್ಡ್ಸ್ ಎಲ್ಲ ಸೆಟ್ ಮಾಡ್ಕೊಂಬಂದಿದ್ದೀನಿ. ಸೊ ಮನೆಗೆ ಬಂದು ಎಲ್ಲ ಬಾತಿಂಗ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದೆ. ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸೊ ಓಕೆ, ಈಗ ಸ್ವಲ್ಪ ಹೇರ್ಸ್ ಎಲ್ಲ ಡ್ರೈ ಆಗಲಿ, ಆಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋದಿದೆ. ಸೊ ನೋಡಿ ಎಲ್ಲಿ ಅಂತ, ಏನೋ ವಿತೌಟ್ ಎನಿ ಪ್ಲ್ಯಾನ್ ಅಷ್ಟೇ. ಲೈಕ್ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತಾ ಇರೋದು, ಎಲ್ಲೂ ಟ್ರಾವೆಲ್ ಮಾಡ್ತಾ ಇಲ್ಲ, ಜಸ್ಟ್ ಮೀಟಿಂಗ್ ಅಷ್ಟೇ. ಸೊ ವೆಯ್ಟ್ ಮಾಡ್ತಾಯಿರಿ, ಸಿಗೋಣ ಆಮೇಲೆ. ಸೊ ಗೈಸ್, ಈಗ ನಾನು ಔಟ್ಸೈಡ್ ಬಂದಿದ್ದೇನೆ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಈಗ ಕತೆ ಏನಂದರೆ, ಸಂಕೇತ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿ ಅವನಿಗೆ ಪಿಕ್ ಮಾಡಿ ನಿತ್ಯಾನಂದ ಮನೆ ಹತ್ರ ಹೋಗಬೇಕು. ಅಲ್ಲಿ ಡಿಸ್ಕಷನ್ ಮಾಡೋದಿದೆ ಸ್ವಲ್ಪ ಒಂದು ಟಾಪಿಕ್ ಬಗ್ಗೆ. ಸೊ ಡಿಸ್ಕಷನ್ ಮಾಡಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಸೊ ಬನ್ನಿ ಗೈಸ್, ಈಗ ಹೋಗೋಣ ಸಂಕೇತ್ ಮನೆ ಹತ್ರ. ಸೊ ಗೈಸ್, ಈಗ ನಾನು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಸಂಕೇತಲ್ಲಿದ್ದಾನೆ ನೋಡಿ. ನಾನೀಗ ಕೊಂಡೋದರ ದೇವಸ್ಥಾನ ಮುಂದ್ಗಡೆ ಇದ್ದೀನಿ, ಇಲ್ಲಿದೆ ನೋಡಿ. ಸೊ ಈಗ ದೇವಸ್ಥಾನದ್ದೇನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿಲ್ಲ. ಲೈಕ್ ಈ ದೇವಸ್ಥಾನದ ಬಗ್ಗೆ ಬೇರೆ ವಿಡಿಯೋ ಮಾಡಾಕ್ತೀನಿ, ಲೈಕ್ ಈ ದೇವಸ್ಥಾನದ ಹಿಸ್ಟಾರಿಕಲ್ಸ್ ಏನೇನಿದೆ ಅಂತ. ಸೊ ಈಗ ನಾರ್ಮಲಿ ಲೈಟ್ ಚೆನ್ನಾಗಿದೆ ಅಂತ ಬಂದೆ. ಲೈಕ್ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ರೋಡಲ್ಲೆಲ್ಲ ಸ್ಟ್ರೀಟ್ ಲೈಟ್ಸ್ ಅಷ್ಟೊಂದು ಫೋಕಸ್ ಇರೋಲ್ಲ. ಆ್ಯಂಡ್ ನನಗೆ ಲೈಟ್ಸ್ ಜಾಸ್ತಿ ನೀಡಿದೆ, ಫೇಸ್ ಬ್ರೈಟಾಗಿ ಕಾಣಬೇಕಲ್ಲ. ಸೊ ಇಲ್ಲಾಂದರೆ ಫೇಸ್ ಎಲ್ಲ ಫ್ಲಿಕ್ಕರಿಂಗ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಈಗ ನೋಡೋಣ ಏನು ವೀಡಿಯೋ ಮಾಡೋದಂತ ಪ್ಲ್ಯಾನ್ ಇಲ್ಲ. ಅಂಕೋಲ ರೋಮಿಂಗ್ ವೀಡಿಯೋ ಮಾಡೋದಾ ಅಥವಾ ಯಾವುದಾದ್ರೂ ಪ್ಲೇಸಿಗೆ ವಿಸಿಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಬರೋದಾ ಏನಂತ ಐಡಿಯಾ ಇಲ್ಲ. ಸೊ ಬನ್ನಿ ಗೈಸ್, ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಸೊ ಗೈಸ್, ಫೈನಲಿ ನಾನು ಸಂಕೇತ ಮನೆಗೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಬಂದೆ. ಸೊ ಈ ವ್ಲಾಗಲ್ಲಿ ಆ ಥರ ಏನು ಎಕ್ಸ್ಪ್ಲೋರೇಷನ್ ಎಲ್ಲ ಆಗಿತ್ತು, ಏನು ಪರ್ಟಿಕ್ಯುಲರ್ ಕಂಟೆಂಟ್ ಮೇಲೆ ಏನು ವ್ಲಾಗ್ ಇಲ್ಲ ಆಗಿತ್ತು. ನಾರ್ಮಲ್ ಡೈಲಿ ವ್ಲಾಗ್ ಯಾವ ಥರ ಇರುತ್ತೆ ಆ ಥರ ಇತ್ತು. ಓಕೆ, ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋಂತೂ ಮರಿಬೇಡಿ. ಇವತ್ತು ನಾನು ಸಂಕೇತ ಅಂಕೋಲ ರೋಮಿಂಗ್ ವೀಡಿಯೋ ಮಾಡಬೇಕು ಅಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಯಿತು. ಸೊ ನೋಡೋಣ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡಿದ್ರಾಯಿತು. ಸೊ ಆ್ಯಂಡ್ ಮೀಟಿಂಗ್ ಅಂತ ಹೇಳಿದ್ನಲ್ಲ, ನಿಮಗೆ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಏನು ಮೀಟಿಂಗ್ ಏನು ಅಂತ. ಸೊ ಮತ್ತು ಅವ್ರ ಪೇರೆಂಟ್ಸ್ ಇದ್ದರು, ವೀಡಿಯೋ ಮಾಡಲಿಕ್ಕೆ ಸರಿಯಾಗಿಲ್ಲ ಅಂತ ವೀಡಿಯೋ ಮಾಡಿಲ್ಲ. ದ್ಯಾಟ್ಸ್ ವೈ
ಸೊ ಓಕೆ ಗೈಸ್, ಸಿಗೋಣ ನಾಳೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.